ಈ ತುಂಡೇಕ್ಳು ಸವಾಸ ಮೂರತ್ತು ಉಪವಾಸ ಅಂತಾರೆ. ಆದ್ರೆ ಇವತ್ತು ಅಯೋಗ್ಯರ ಸವಾಸ ಮಾಡಕ್ ಹೋಗ್ತಾ ಇದೀನಿ. ಅದು ಎಲ್ಲೆಲ್ಲಿ ವನವಾಸನ ಬನ್ನಿ ನೋಡೋಣ. ಬರಕ್ ಹೇಳಿದ್ರು ಅವ್ರ ಊರಿಗೇನೆ ಏನೇನ್ ಕತೆ ಏನೇನ್ ಮಾಡವ್ರೆ ಎಲ್ಲವನ್ನೂ ಕೂಡ ಮಾತಾಡ್ಸ್ಕೊಡ್ತೀನಿ. ಬಿಡಿ ಸರ್ ಹೋಗ್ಲಿ. ಏನಿಲ್ಲ, ಬಹಳ ಬೇಜಾರಾಗ್ಬಿಟ್ಟಿತ್ತು ಊರಲ್ಲಿ. ಏನ್ ಗೊತ್ತಾ, ಕಿತ್ತಾಕೇನ್ ಕೆಲಸ ಇಲ್ವಾ ಅಂತ ಊರವರೆಲ್ಲ ಕೇಳ್ತಾರೆ. ಅಲ್ಲ ನಾನು ಅನ್ಕೊಂಡೆ ಬಂದೆ ಅಯ್ಯಗಿರ್ ಸವಾಸ ಮಾಡ್ತಿದ್ನಿ ಇವತ್ತು ವನವಾಸ ನಂಗೆ ಅಂತ. ಹಂಗೆ ಮಾಡಿದ್ರಿ ನನಗೆ. ಫೈನಲಿ ಸರ್ ಕಿತ್ತಾಕಿ ಸಂತೋಷ ಆಯ್ತಲ್ಲಪ್ಪ ನಿಮ್ಗೆ. ಬಾಳ ಕಿತ್ತಾಕ್ಸಿದೀವಪ್ಪ. ಓಕೆ ಬಾ. ಆದ್ರೂ ಅಯೋಗ್ಯ ಬಂದಿತ್ತಪ್ಪ. ಇಲ್ಲಿ ಹೋದ್ರು ಏನಾದ್ರು ಅಧ್ಯಕ್ಷ ಆದ್ರ ಇಲ್ವಾ ಅಂತ ಕಾಡ್ತಾ ಇತ್ತು ತಲೆ ಒಳಗಡೆ. ಇನ್ನಷ್ಟು ಈ ಕರ್ನಾಟಕದಲ್ಲಿ ಕಾಡ್ತಾ ಇರೋದು ಯಾರಿಗೂ ಕಾಡ್ತಾ ಇಲ್ಲ. ಕಾಡ್ತಿರೋ ಈ ಜಗತ್ತಲ್ಲಿ ಯಾರಿಗೂ ಕಾಡ್ತಾ ಇಲ್ಲ. ಯಾಕಂದ್ರೆ ಒಂದ್ ಓಟಿಂದ ಗೆದ್ದವ್ರು ಏನ್ ಮಾಡ್ತಾರ 5 ವರ್ಷ ಅನ್ನೋದು ಬೇಕಾಗಿತ್ತು ನನಗೆ. ಬೇಕಾಗಿತ್ತು. ಅದಕ್ಕೆ ತಗೊಂಡ್ ಬಂದಿದ್ದೀರಿ ಈಗ ಮತ್ತೆ. ಸಿದ್ದೇಗೌಡ ಬೆಣ್ಣೆ ಮಟನ್ ಹುಡ್ಕೊಂಡ್ ಬಂದಿದ್ಯಾ? ಆಯ್ತು ಬಾ, ಮಾತಾಡೋಣ. ಕೂಲಾಗಿ ಮಾತಾಡೋಣ. ಏನು ಅಗ್ರೆಸಿವ್ ಆಗ್ಬೇಡ ನೀನು. ಅಗ್ರೆಸಿವ್ ಏನಿಲ್ಲ. ಉಸಿರಾಟ ಕಡಿಮೆ ಆಗ್ತದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಲ್ಲಿವರೆಗೂ ಬಂದಿರೋದಕ್ಕೆ ನಮ್ಮ ಮಾರ್ಗವನಹಳ್ಳಿಯ ಜನತೆಯ ಪರವಾಗಿ, ಗ್ರಾಮ ಪಂಚಾಯತಿಯ ಪರವಾಗಿ ನಿನಗೆ ನಮ್ಮ ಸಕಲ ಸಾಷ್ಟಾಂಗ ನಮಸ್ಕಾರಗಳು. ಏನ್ ಸರ್ ಅದು? ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್ ಟು ಒಳ್ಳೆ ವೆಲ್ಕಮ್. ಅನ್ಕೊಂಡೆ ಬನ್ನಿ ಅಲ್ಲಿಗೆ ಹಂಗೆ ಕಬ್ಬಿನ ಗದ್ದೆಲಿ ಹೋಗಿ ಮಾತಾಡ್ಕೊಂಡು. ಕಬ್ಬಿನ ಗದ್ದೆಗೆ ಕೆಲಸ ಮಾಡಕ್ ಹೋಗ್ಬೇಕು. ಪರ್ಫೆಕ್ಟ್ ಲೊಕೇಶನ್ ನಿಮಗೆಲ್ಲ. ಬೆಸ್ಟ್ ಇದು. ಏನ್ ನಮ್ಮ ನೋಡಿದ್ರೆ ಕಬ್ಬನ್ ಗದ್ದೆ ಬ್ರ್ಯಾಂಡ್ ತರ ಕಾಣ್ತಾರೆ. ಬ್ರ್ಯಾಂಡ್ ಸರ್. ಗೊತ್ತಿಲ್ವಾ? ಈ ಕಡೆ ನೋಡ್ರೆ ಹಸಿರು ನೀರು, ಆ ಕಡೆ ನೋಡ್ರೆ ಕೆಂದೆಳ್ ನೀರು. ಕಬ್ಬಿನ ಗದ್ದೆಲಿ ಏನೇನ್ ಮಾಡಿದ್ರಿ ಎಂತೆಂತ ಮಾಡಿದ್ರಿ ಎಲ್ಲವೂ ಗೊತ್ತು ನಮಗೆ. ಕೆಲಸ ಮಾಡಿದೀವಪ್ಪ. ಅದೇ ಕೆಲಸ. ಅದೇ ಸರ್, ಈಗ ನಾನು ಕಬ್ಬಿನ ಗದ್ದೆಗೆ ಬಂದೆ. ಈ ಕಬ್ಬಿನ ಗದ್ದೆಲಿ 5 ತರದ ವಿಧಾನಗಳಿದಾವಂತೆ. ಕಬ್ಬಿನ ಗದ್ದೆಲಿ ಏನೇನ್ ಮಾಡ್ತಾರೆ ಅಂತ. ಅದನ್ನ ಮಂಡ್ಯದವ್ರಿಗೆ ಮಾತ್ರ ಗೊತ್ತು ಅಂತ ಕೇಳ್ಪಟ್ಟಿದ್ದೆ. ಉಪ್ಪು ಹಾಕ್ತಾರೆ, ನೀರ್ ಹಾಯಿಸ್ತಾರೆ, ಮುರಿ ಕಟ್ತಾರೆ, ಕಳೆ ಕೀಳ್ತಾರೆ, ಮಾಡ್ತಾರೆ, ಕಳೆ ಕೀಳ್ತಾರೆ, ಕಬ್ಬು ಕಟಾವ್ ಮಾಡ್ತಾರೆ. ಕಟಾವ್ ಮಾಡಾದ್ಮೇಲೆ ಪುನಃ ಬೆಂಕಿ ಹಾಕ್ತಾರೆ ಕೆಳಗಡೆ ತರಗ್ಗೆ. ಪುನಃ ಏನ್ ಮಾಡ್ತಾರೆ, ಗೊಬ್ಬರ ಹಾಕ್ತಾರೆ, ಎಲ್ಲ ನೀರ್ ಹಾಯಿಸ್ತಾರೆ, ಪುನಃ ಕಬ್ಬು ನೆಡ್ತಾರೆ. ಇಲ್ಲ ಅದನ್ನೇ ಕಬ್ಬು ಪುನಃ ಬರ್ತದೆ. ಒಂದ್ಸಲ ನೆಟ್ಟಿರೋದು 5 ಸಲ ಬರ್ತದೆ. ಅದನ್ನ ತಗೊಂಡೋಗಿ ಶುಗರ್ ಫ್ಯಾಕ್ಟ್ರಿ ಕೊಡ್ತಾರೆ. ಅದ್ರಿಂದ ಸಕ್ಕರೆ ಆಯ್ತದೆ. ಟೀ ಮಾಡ್ಕತ್ತೀಯ, ಕುಡಿತೀಯ, ಜಾಸ್ತಿ ಕುಡಿತೀಯ, ಶುಗರ್ ಬರುತ್ತೆ. ಶುಗರ್ ಬಂದ್ಮೇಲೆ ರಯ್ಯ ಎಲ್ಲ ಇದೆಯಾ ಸರ್ ಕಬ್ಬಿನ ಗದ್ದೆಲಿ? ಏನೇನೋ ಅನ್ಕೊಂಡಿದೆ ಸರ್ ಕಬ್ಬಿನ ಗದ್ದೆ. ಅಂದ್ಕೋಬೇಡಿ, ಶುರುವಾಗದೆ ಅಲ್ಲಿಂದಲ್ವಾ? ಓಕೆ ಸರ್, ಈಗ ಬ್ಯಾಚುಲರ್ ಆಗಿದ್ರಿ, ಕಬ್ಬಿನ ಗದ್ದೆಲಿ ಇವೆಲ್ಲ ನಡೀತಾ ಇತ್ತು. ಈಗ ಮದ್ವೆ ಆಗಿದ್ರ ಪಾಪ ಸ್ನೇಹಿತರು ಬೇಜಾರಾಗವ್ರೆ. ಮದ್ವೆ ಆಗ್ಬಿಟ್ಟ ನಮ್ಮ ಅಣ್ಣ. ಅವರು ಆಗಿದ್ರಲ್ಲ. ಅವರು ಆಗಿದ್ರ ಸರ್? ನನಗೇನ್ ಮುಂಚೆನೆ ಆಗಿದ್ರಲ್ಲ. ಸ್ವಲ್ಪ ಕನ್ಫ್ಯೂಸ್ ಇದೆ. ಹಂಗಾರೆ ಒಬ್ಬ ನಮ್ಮ ಅಣ್ಣ ಮುಂಚೆನೆ ಆಗಿದ್ನಲ್ಲ. ಫಸ್ಟ್ ಮಾಡಿದ್ದು ಈ ಹುಡುಗರ ಲೈಫ್ ಅಲ್ಲಿ ಹೆಣ್ಣು ಬಂದ್ರೆ ಏನೋ ಯುದ್ಧ ಆಗುತ್ತೆ. ಯಾಕಾಗುತ್ತೆ ಅದ್ ಗೊತ್ತಿಲ್ಲ. ಪ್ರೀತಿ ಆಗುತ್ತೆ, ಹಿರಿಯರು ಹೇಳಿ, ಸಂಸಾರ ಆಗುತ್ತೆ, ಮಕ್ಕಳಾಗುತ್ತೆ, ಜನರೇಷನ್ ಮುಂದುವರಿತಿದೆ. ಯುದ್ಧ ಏನಕ್ಕಾಗುತ್ತೆ? ಇಬ್ಬರ ಮಧ್ಯೆ ನಿಮ್ಮಂತವ್ರು ಯಾರು ಬಂದ್ರೆ ಯುದ್ಧ ಆಗುತ್ತೆ. ನಿಮ್ಮಂತವ್ರು ಬರೋರು ಯಾರು ಸರ್ ಅಯೋಗ್ಯ 2 ಅಲ್ಲಿ? ಅಯೋಗ್ಯ 2 ನಲ್ಲ ಅಂದ್ರೆ ನಾನು ಹೇಳಿದ ಆತರ ಎಲ್ಲ ಪಾರ್ಥ ಸುಮ್ನೆ ಜೋಕ್ ಮಾಡಿದೆ ಅಷ್ಟೇ. ನಮ್ಮಿಬ್ಬರ ಮಧ್ಯೆ ಯಾರು ಬರಲ್ಲ. ನಮ್ಮ ಈ ರಾಜಕೀಯ ಹೋರಾಟದ ಮಧ್ಯೆ ಯಾರು ಬರ್ತಾರೆ, ಬಜಾಗೌಡ್ರು, ಇನ್ನೊಬ್ರು, ಮತ್ತೊಬ್ರು ಯಾರು ಬರ್ತಾರೆ, ಅವ್ರ ಜೊತೆ ನಡೆಯೋ ಫೈಟು, ಅವ್ರ ಜೊತೆ ನಡೆಯುವಂತ ಹೋರಾಟ ಯುದ್ಧ. ಓಕೆ. ಈ ನಾವೆಲ್ಲ ಸಿಕ್ಕದ್ರಲ್ಲಿ ಓದುವಾಗ ಒಂದು ಮಾತಿತ್ತು, ಗುಂಪಿಗೆ ಸೇರದ ಪದ ಅಂತ ಇತ್ತು. ನಾವು ಹಂಗೇನೆ. ಈ ಗುಂಪಿಗೆ ಸೇರದ ಪದ ಯಾರು ಸರ್ ಅಯೋಗ್ಯದಲ್ಲಿ? ಯಾರು ಇದಾರಂತೆ ಗುಂಪಿಗೆ? ನಾವೆಲ್ಲರೂ ಊರಿಗೆ ಸೇರದ ಪದ. ನಾವು ಊರಿಗೆ ಸೇರದ ಪದ. ಓಕೆ. ಈ ಅಯೋಗ್ಯ ಅಂದ ತಕ್ಷಣ ಅವ್ನು ನಾಲಾಯಕೋ, ನೇನಕ್ಕೂ ಬೇಡ, ಅವ್ನು ವೇಸ್ಟ್ ಅಂತ ಇದ್ದಾಗ ಮನೆಗೆ ಒಬ್ಬ ಇದ್ದೇ ಇರ್ತಾರೆ. ಅದು ಅಯೋಗ್ಯ ಅಲ್ಲ, ಆ ಯೋಗ್ಯ. ಅದು ಆ ಯೋಗ್ಯ. ಒಟ್ಟಿಗೆ ಹೇಳ್ಬಿಟ್ರಿ ಅದನ್ನ. ಅಲ್ಲ, ಯೋಗ್ಯ, ಅದು ಯೋಗ್ಯ. ಅವ್ರು ಹೇಳ್ತಾವ್ ಫಸ್ಟ್ ಅಯೋಗ್ಯ ಅಂತಾನೆ ಕನ್ಸೋದು, ಆಮೇಲೆ ಯೋಗ್ಯ. ಅದೇ ಕಂಡಿದ್ದು ಫಸ್ಟ್ ಅಲ್ಲಿ ನಮಗೆ. ಆ ಯೋಗ್ಯ ಅನ್ಕಂಡೆ ಹೊರಗಡೆ ಹೋದ್ವಿ. ಆದ್ರೆ ಪ್ರಶ್ನೆ ಏನಂದ್ರೆ, ಆ ಯೋಗ್ಯ ಏನ್ ಮಾಡ್ತಾನೆ? ಯಾಕಂದ್ರೆ ಇಲ್ಲಿ ಅಜ್ಜಿನೂ ಕಳ್ಕೊತಾನೆ, ನೋವಲ್ಲಿರ್ತಾನೆ, ಸ್ನೇಹಿತರಿಗೆಲ್ಲ ಕಷ್ಟ ಆಗಿ ಏನೇನೋ ಕಷ್ಟಪಟ್ಟು ಗೆದ್ಬಿಡ್ತಾನೆ ಒಂದು ಹೋಟೆಲ್. ನಿಮಗೆ ಗೊತ್ತಿದೆ ಒಂದು ಹೋಟೆಲ್ ಗೆದ್ರೆ ಹೆಂಗ್ ನೋಡ್ತಾರೆ ಪಂಚಾಯತಿ ಒಳಗಡೆ ಅಂತ. ಅವ್ನ ಅಧ್ಯಕ್ಷ ಆಯ್ತಾನ, ಉಪಾಧ್ಯಕ್ಷ ಆಯ್ತಾನ, ನೋಡಿ ಅದೇ ಗೊತ್ತಾಗುತ್ತೆ ನಿಮ್ಗೆ. ಅದೇ ನಮಗೆ ಕಾಡ್ತಾ ಇರೋದು. ಈಗ ಮಟನ್ ಬಗ್ಗೆ ಏನ್ ನೋಡ್ ಗೊತ್ತಾಯ್ತು? ಮಟನ್ ಬಗ್ಗೆ ಗೊತ್ತಿತ್ತು, ಒಳ್ಳೆ ಸ್ನೇಹಿತ. ಬೆಣ್ಣೆ ನೋಡ್ಬಿಟ್ಟು ಅವ್ರಿಬ್ರು ಒಳ್ಳೆ ಸ್ನೇಹಿತರು. ಸಿದ್ದನ್ ನೋಡಿ, ಬಚ್ಚೇಗೌಡನ್ ನೋಡಿ, ಇದೆಲ್ಲ ನೋಡಿದ್ ಯಾವಾಗ?
ಅಯೋಗ್ಯದಲ್ಲಿ. ಅಯೋಗ್ಯದಲ್ಲಿ. ಈ ಮುಂದುವರೆದ ಭಾಗನ ನೋಡ್ಬೇಕು ಅಂದಾಗ ಕ್ವಶನ್ ಇಲ್ಲ. ಆಕ್ಚುಲಿ ಮುಂದುವರೆದ ಭಾಗ ನೋಡಿದ್ಮೇಲೆ ಮತ್ತೆ ಪಾರ್ಟ್ 3 ಮಾಡ್ಬೇಕಾದ್ರೆ ಈ ಕ್ವಶನ್ ಎಲ್ಲ ಕೇಳಬೇಕು. ಅದೇ ನಮಗೆ ಕಾಡ್ತಿದ್ದು ಬಚ್ಚ ಏನಂದ್ರೆ ನಿಮ್ ವಿರುದ್ಧ ನಿಂತವ್ರು ಏನ್ ಮಾಡ್ತಾರೆ ನಿಮ್ಮಲ್ಲೇ ಹಗೆ ಸಾಸ್ತಲೇ ಇರ್ತಾರೆ. ಹೌದು. ಆ ಹಗೆ ಹೇಗಿರುತ್ತೆ, ಹಳ್ಳಿ ಒಳಗಡೆ ಏನೇನ್ ಯುದ್ಧ ನಡೆಯುತ್ತೆ, ಮತ್ತೆ ಇಲ್ಲೇನೆಲ್ಲೋ ಕೇಳ್ಪಟ್ಟ ಈ ಹಗೆನ ಯುದ್ಧನ ತಡೆಯಕ್ಕೆ ಇನ್ನೊಬ್ರು ಯಾರೋ ಹಿರಿಯರು ಬರ್ತಾರಂತೆ. ಇದು ಹೆಂಗ್ ನಡೆಯುತ್ತೆ? ಇದಕ್ಕೆಲ್ಲ ಬೇಕಲ್ವ ನಿಮ್ಗೆ? ಏನಾಗುತ್ತೆ ಅಂದ್ರೆ ಆಗಸ್ಟ್ 7ನೇ ತಾರೀಕು ಈ ಸೆಕೆಂಡ್ ರಿಲೀಸ್ ಆಗುತ್ತೆ. ನೋಡಿ ನೀವು ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಅಲ್ಲ ಜನ ಆಗಸ್ಟ್ 7ಕ್ಕೆ ಪಿಕ್ಚರ್ ರಿಲೀಸ್ ಆಯ್ತದೆ. ಅದಾದ್ಮೇಲೆ ನಿಮ್ಮ ಪ್ರವೀಣನ ಪ್ರಶ್ನೆಗೆ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಸಿಗುತ್ತೆ. ಅದಾದ್ಮೇಲೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಸರ್ ಅಲ್ಲೇ ತಂಪಾಗಿ ನಿಂತ್ಕೊಂಡು ಮಾತಾಡೋಣ ಹಂಗಂತೀರ? ಅಲ್ಲ ಅಲ್ಲೇ ಗಿರೇ ಬನ್ನಿ ಸರ್. ಅಲ್ಲಿ ಗೊತ್ತಲ್ಲ ಸರ್, ಈಗ ಸದಸ್ಯ ಆದ್ಮೇಲೆ ಊರಿಗೆಲ್ಲ ಏನೇನ್ ಮಾಡ್ಬೇಕು ಅಂತ ಇರುತ್ತೆ. ಮೊದ್ಲು ನಿಮ್ ಕಾನ್ಸೆಪ್ಟ್ ಇದೆ ಶೌಚಾಲಯ ಕಟ್ಟಬೇಕು ಅಂತ. ಅದಾದ್ಮೇಲೆ ಏನೇನೆಲ್ಲ ಪ್ಲಾನ್ ಮಾಡಿದ್ರಿ? ಶೌಚಾಲಯದಿಂದ ಒಂದನೇ ಊರು ಉದ್ಧಾರ ಆಗಲ್ವಲ್ಲ. ಶೌಚಾಲಯದ ಜೊತೆಗೆ ಎಲ್ಲ ಸೌಕರ್ಯನೂ ಬೇಕು. ಬೇರೆ ಬೇರೆ ಸೌಕರ್ಯಗಳು. ಬನ್ನಿ ಇಲ್ಲಿ ತಂಪಾಗಿ ನಿಂತ್ಕೊಂಡು ಮಾತಾಡೋಣ. ಮಾಡಿದೀರಾ? ಇಲ್ಲ ಕೂತ್ ಮಾತಾಡ್ಬೋದಲ್ಲ ಹಂಗಂತೀರಾ? ಈ ಸಂದರ್ಭದಲ್ಲಿ ಒಳ್ಳೆ ಗಿಡ ಸಿಕ್ಕಿದೆ, ಅದ್ರ ಬಗ್ಗೆ ಹೇಳ್ತೀನಿ. ಬಾಗಿರಿ ಈ ಗಿಡ ಇದೆಯಲ್ಲ, ಇದು ಬಗ್ಗೆ ಹೇಳ್ತೀನಿ ಬನ್ನಿ. ನಮ್ಗೆ ಸುಸ್ತದೆ. ಇದು ಏನ್ ಗಿಡ ಅದು? ಏನ್ ಗಿಡ ಅದು? ಇದೆಯಲ್ಲ, ಇದು ಚೀಲ ಕೊಡು ಆಕ್ಚುಲಿ ಮಗ. ಆ ಚೀಲ ತಗೊಂಬಲ್ಲ. ಏನದು ಈ ಗಿಡದ ಬಗ್ಗೆ ಅಪರೂಪದ ಗಿಡ ಇದು. ಮಡ್ಚಿಬಿಟ್ಟು ತಗೊಂಬರಪ್ಪ. ಕೊಡಿಲಿ ಅವ್ರಿಗೆ ಮಡ್ಚಿಬಿಟ್ಟು ಕೊಡಪ್ಪ. ಆಯ್ತು ಅಷ್ಟೇ. ಕುಂತ ಹೋಗಿರಿ ಈಗ. ಓಕೆ, ಥ್ಯಾಂಕ್ ಯು. ಕಬ್ಬು ನೆಟ್ಟಿರೋದ ಇದು? ಬರ್ತಾ ಬರ್ತಾ ಆಕ್ಚುಲಿ ಒಳ್ಳೆ ಜಾಗಕ್ಕೆ ಬಂದು ಇದೈತಲ್ಲ, ಇದು ತುಂಬಾ ವಿಶೇಷವಾದ ಗಿಡ. ಕಿತ್ತಾಕ್ಬಿಟ್ರೆ ಒಣಗೋಗ್ಬಿಡ್ತದೆ ಅಷ್ಟೇ. ಏನೋ ಹೇಳ್ತಾರೆ, ಭಾರಿ ವಿದ್ಯೆ ಕಲಿಸ್ತಾರೆ ನನಗೆ ಅಂತ ಕಾಯ್ತಾ ಇದ್ರೆ ಕಿತ್ತಾಕ್ಬಿಟ್ರೆ ಒಣಗೋಗ್ಬಿಡ್ತದೆ. ಬಂದ ತಕ್ಷಣ ಮರ ಹಸಿದ್ರಿ, ಈಗ ಗಿಡ ಇಟ್ಟಿರಲ್ಲ ಸರ್ ನನಗೆ. ಓಕೆ, ಅದೇ ಮಾತಾಡ್ತಿದ್ವಿ ಸರ್. ಅಯೋಗ್ಯ ಏನ್ ಮಾಡ್ತಾನೆ ಅನ್ನೋದೇ ಕಾಡ್ತಿತ್ತು ಅಂತ. ಪಂಚಾಯತಿ ಆಯ್ತು, ಮದ್ವೆ ಆಯ್ತು, ಮುಂದೇನು ನೋಡಿ ಸಿನಿಮಾ? ನಾನು 7ನೇ ತಾರೀಕು ಸರ್ ಕಾಯ್ತಾ ಇದ್ದೀನಿ. ಮುಂದೇನು ಅಂತ, ಮುಂದೆ ಏನೇನು ಕೆಲಸ ಮಾಡ್ತಾನೆ, ಏನೇನು ಹೋರಾಟಗಳು ಬರ್ತವೆ, ಅವನ ಧ್ಯೇಯಗಳೇನು, ಹೇಗೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾನೆ, ಅಂಡ್ ಹೇಗೆ ಇಡೀ ಊರಿನ ಜೊತೆ ನಿಂತ್ಕೋತಾನೆ, ಅಥವಾ ಊರ್ ಇವನ್ ಜೊತೆ ನಿಂತ್ಕೊಳುತ್ತಾ, ಸ್ನೇಹಿತರು ಇರ್ತಾರ ಇರಲ್ವಾ, ಹೆಂಡತಿ ಇರ್ತಾಳ ಇರಲ್ವಾ, ಯಾರು ಇರ್ತಾರೆ ಯಾರು ಹೋಗ್ತಾರೆ, ಇದೆಲ್ಲಾ ಪ್ರಶ್ನೆಗೂ ನಮ್ದು 7ನೇ ತಾರೀಕು ಉತ್ತರ ಕೊಡ್ತೀವಿ. ಅಂಡ್ ಏನಂದ್ರೆ ಸೇಮ್ ಅಂದ್ರೆ ಎಲ್ಲೂ ಕೂಡ ಏನೋ ಫಸ್ಟ್ ಪಾರ್ಟ್ ಅನ್ನ ನಾವ್ ಹೇಗೆ ಕಥೆನ ಕಂಟಿನ್ಯೂ ಮಾಡಿದ್ವೋ ಅದೇ ಕತೆ ಈ ಫಸ್ಟ್ ಪಾರ್ಟ್ ಹೇಗೆ ನಿಮ್ಗೆ ಎಂಡ್ ಆಗಿತ್ತು ಅಲ್ಲಿಂದನೇ ಈ ಕತೆ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ಕಂಟಿನ್ಯೂ ಆಗಿ ಅದೇ ಕ್ಯಾರೆಕ್ಟರ್ಗಳು, ಅದೇ ಊರಲ್ಲಿ, ಅದೇ ಲೊಕೇಶನ್ಗಳು, ಅದೇ ಮನೆ, ಅದೇ ಜನ, ಅದನ್ನೇ ಇಟ್ಕೊಂಡು ಸೆಕೆಂಡ್ ಪಾರ್ಟ್ನ ಕಂಟಿನ್ಯೂ ಮಾಡಿದೀವಿ. ಅದೇ ಮನೋರಂಜನೆ ಈ ಸಲ ಒಂದ್ ಸ್ವಲ್ಪ ಡಬಲ್ ಮನೋರಂಜನೆ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಗಳು ಈ ಸಲ ಒಳಗಡೆ ಎಂಟರ್ ಆಗ್ತಾ ಇದೆ. ಅದೊಂದಷ್ಟು ಏನಂದ್ರೆ ವಿಶೇಷವಾದ ವಿಷಯ ಅಂತ ಹೇಳ್ಬೋದು. ಅದೊಂದು ಅದು ಬಿಟ್ರೆ ನಿಮ್ಗೆ ಅಯೋಗ್ಯ ನೀವೇನು ಮನೋರಂಜನೆ ಲಾಸ್ಟ್ ನೋಡಿದ್ರೆ ನೀವು ಆ ಕ್ಯಾರೆಕ್ಟರ್ಗಳು ಹೇಗೆ ನಿಮ್ಮನ್ನೆಲ್ಲ ರಂಜಿಸ್ತವೆ. ಓಕೆ ಸರ್, ಲಾಸ್ಟ್ ಟೈಮ್ ಹಂಗೆ ಹಿಂದಕ್ಕೆ ಹೋದಾಗ ನಿಮಗೊಬ್ರು ವಿಶ್ ಮಾಡಿದ್ರು, ಇದು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಹಿಂದಕ್ಕೆ ಹೋದಾಗ ನೋಡಿ, ಅಂದ್ರೆ ಅಯೋಗ್ಯಗೆ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ಗೊಬ್ರು ವಿಶ್ ಮಾಡಿದ್ರು ನೋಡಿ. ವಾವ್, ಸೂಪರ್. ತಂಡನ್ನ ಕರೆದು ಟೀಸರ್ನ ನೋಡ್ಬಿಟ್ಟು ವಿಶ್ ಮಾಡಿದ್ರು, ಈ ತರ ಮಾತಾಡಿದ್ರು ಅಂತ. ಇದು ನಮ್ಮ ಸೌಭಾಗ್ಯ ಮತ್ತೆ ನಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದು. ಅಂಬರೀಷಣ್ಣ ಈ ಹಾಡು ಬಿಡುಗಡೆ ಮಾಡಿದ್ದು ಅಯೋಗ್ಯ ಟು ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಬಿಡುಗಡೆ ಮಾಡಿದ್ರು. ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಮೀಡಿಯಾ ಗೆಳೆಯರು ಅಯೋಗ್ಯ ಅಂತ ಟೈಟ್ಲ್ ಇಟ್ಟಿದ್ದಾರೆ, ನೆಗೆಟಿವ್ ಆಗಲ್ಲ ಸರ್ ಅಂತ ಕೇಳಿದ್ರು. ಅವಾಗ ಒಂದು ಮಾತು ಹೇಳಿದ್ರು ಅವರು, ಅಂದ್ರೆ ಪಿಕ್ಚರ್ ನೋಡೋದ್ಮೇಲೆ ಅವನೇ ಅಯೋಗ್ಯ ಆಗ್ತಾನೆ, ಗೆಲ್ಲುತ್ತೆ ಪಿಕ್ಚರ್, ಇದು ಚೆನ್ನಾಗಿದೆ ಹಾಡುಗಳೆಲ್ಲ, ಪಿಕ್ಚರ್ ಗೆದ್ಮೇಲೆ ಅಯೋಗ್ಯ ಇದ್ದವನು ಯೋಗ್ಯ ಆಗ್ತಾನೆ ಬಿಡ್ರಲ್ಲ ಅಂತಂದ್ರು. ಅವ್ರು ಹರಿಸಿದ್ರು. ಆಮೇಲೆ ಆ ಸಿನಿಮಾದಲ್ಲೂ ನಾನು ಅಂಬರೀಷಣ್ಣ ಫ್ಯಾನು. ಯಾವ್ದ್ರಲ್ಲಿ ಫಸ್ಟ್ ಪಾರ್ಟಲ್ಲಿ, ಸೆಕೆಂಡ್ ಪಾರ್ಟಲ್ಲೂ ಸೇಮ್ ಕಂಟಿನ್ಯೂ. ಅಲ್ಲಿಂದನೇ ಓಪನ್ ಆಗೋ ಸಿನಿಮಾ. ಅವ್ರ ಫ್ಯಾನೇ ಈ ಸಿನಿಮಾದಲ್ಲೂ. ಅಲ್ಲಿಂದನೇ ಶುರು ಮಾಡ್ತಿದ್ವಿ. ಅಂಡ್ ಅವ್ರ ಆಶೀರ್ವಾದದೊಂದಿಗೆ ಅವ್ರು ಯಾವಾಗಲೂ ವಿಶ್ ಮಾಡ್ತಿದ್ರು, ಅಂದ್ರೆ ಒಳ್ಳೇದನ್ನೇ ವಿಶ್ ಮಾಡ್ತಿದ್ರು, ಒಳ್ಳೇದಾಗ್ಲಿ ಕಣೋ ಅಂತ. ನನ್ನ ಬದುಕಲ್ಲಿ ತುಂಬಾ ಏನೋ ಕಾನ್ಫಿಡೆನ್ಸ್ ಕೊಟ್ಟಂತ ವ್ಯಕ್ತಿ ಅಂಬರೀಷಣ್ಣ. ಬಿಕಾಸ್ ಯಾಕೆಂದ್ರೆ ನನಗೇನೇ ಸಮಸ್ಯೆಗಳಾದಾಗಲೂ ಪರ್ಸನಲ್ ಆಗಿ ಫೋನ್ ಮಾಡಿ ಮಾತಾಡಿಸ್ತಾ ಇದ್ರು. ಅಂಡ್ ನನಗೆಲ್ಲ ನೆನಪಿದೆ, ನಾವು ರಾಕೆಟ್ ಆಡಿಯೋ ರಿಲೀಸ್ ಮಾಡ್ಬೇಕಾಗಿತ್ತು, ನಾನು ಫೋನ್ ಮಾಡಿದ್ದೆ, ಹೋಗಿದ್ದೆ, ಅಣ್ಣ ಹಿಂಗೆ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ. ಅವ್ರಿಗೆ ಹುಷಾರಿರಲಿಲ್ಲ, ಅವಾಗ ಹಾಸ್ಪಿಟಲೈಸ್ಡ್ ಆಗಿದ್ರು. ಬಿಡುಗಡೆ ಬಂದ್ಮೇಲೆ ಹಾಸ್ಪಿಟ್ಲಿಂದ ಬಂದ್ಮೇಲೆ ಅವರು ಫೋನ್ ಮಾಡಿದ್ರು, ಎಲ್ಲಿದ್ದೇವೆ ಅಂತಂದ್ರು. ಅಣ್ಣ ಇವತ್ತು ಆಡಿಯೋ ರಿಲೀಸ್ ಇತ್ತಲ್ಲ, ನೀವು ಬರ್ಬೇಕಾಗಿತ್ತು, ನೀವು ಬರೋಕ್ಕಾಗಲಿಲ್ಲ, ನೀವು ಬಂದಿದ್ರೆ ನಿಮ್ಮ ಕೈಲಿ ಮಾಡಿಸ್ಬೇಕು ಅಂತ ಇತ್ತಲ್ಲ ಅಣ್ಣ ಅಂತ ಕೇಳಿದೆ.
ಸಾರಿ ಕಣ ನಾನು ಬರೋಕ್ಕಾಗಲಿಲ್ಲ, ನನಗೆ ಹುಷಾರಿರಲಿಲ್ಲ ಅಂತ ಅವರೇ ಫೋನ್ ಮಾಡಿ ನನಗೆ ನಾನು ಬರೋಕ್ಕಾಗಲಿಲ್ಲ ಅಂತ ಸಾರಿ ಕಣ ಬೇಜಾರು ಮಾಡ್ಕೊಬೇಡ ಬಂದ್ಬಿಡಿ ಇವಾಗ ಅಂತಂದ್ರು ಮನೆಗೆ. ಬಟ್ ನಾನು ಕಾರಣಾಂತರಗಳಿಂದ ದೂರ ಇದ್ದೆ, ಹೋಗೋಕ್ಕಾಗಲಿಲ್ಲ. ಅದೊಂದು. ಅದಾದ್ಮೇಲೆ ಡ್ರಾಮಾ ಟೈಮಲ್ಲಿ ಮಾಡಿ ಸಪೋರ್ಟ್ ಆಗ್ಬೋದು. ಅದಾದ್ಮೇಲೆ ನಮ್ಗೆ ಎಷ್ಟು ಕಾಣಿಸ್ದೆ ಗೊತ್ತಾ ಅದು. ಅಂದ್ರೆ ನಾವಿನ್ನು ಅವಾಗ ಇನ್ನೂ ಸಿನಿಮಾ ನೋಡ್ತಾ ಇದ್ದವ್ರಲ್ವಾ, ಅಂದ್ರೆ ಅಂಬರೀಷ್ ಅಣ್ಣ ನಿಂತ್ಕೊಂಡ್ರಲ್ಲ ಈ ಸಿನಿಮಾಗೆ ಸಪೋರ್ಟ್ ಆಗಿ, ಎಷ್ಟು ಖುಷಿ ಕೊಡ್ತು ಮನ್ಸಿಗೆ ಅಂದ್ರೆ ಅಂತ. ಆ ಥರದ ವಿಚಾರದಲ್ಲಿ ತುಂಬಾ ಸಲ ಅಂಬರೀಷಣ ನಮ್ಮ ಜೊತೆ ನಿಂತಿದ್ದಾರೆ, ಇವತ್ತಿಗೂ ಇದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಮಂಡ್ಯ ಜನಕ್ಕಾಗಲಿ ಕರ್ನಾಟಕ ಜನಕ್ಕಾಗಲಿ ಅಂಬರೀಷಣ ಅಂದರೆ ಅಗಾಧವಾದ ಪ್ರೇಮ, ಪ್ರೀತಿ, ಹುಚ್ಚು ಅಭಿಮಾನ ಎಲ್ಲವೂ ಇದೆ. ಹಂಗೆ ನಮಗೂ ಇದೆ. ಆ್ಯಂಡ್ ಅವ್ರಿಗೆ ಇಡೀ ಜಗತ್ತಿನಾದ್ಯಂತ ಸ್ನೇಹಿತರಿದ್ರು. ಆ್ಯಂಡ್ ಅವರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಆ ವಿಚಾರಗಳಲ್ಲಿ ಅವ್ರ ವ್ಯಕ್ತಿತ್ವ ತುಂಬ ದೊಡ್ಡದು. ಓಕೆ. ಅತ್ತ ಹಿರಿಯರ ಆಶೀರ್ವಾದ ಪಡೆದು ಅಯೋಗ್ಯ ಗೆದ್ದಾಯಿತು. ನನಗೆ ಇನ್ನೂ ನೆನಪಿದೆ, ಈ ಆಗಸ್ಟ್ ತಿಂಗಳಲ್ಲಿ 2018ರಲ್ಲಿ ನಿಮ್ಮ ನಿರ್ದೇಶಕರು ಹತ್ತು ಬಿಡ್ತಾರೆ ಸ್ಟೇಜ್ ಮೇಲೆ. ಹೌದು. ಆ ಸಿಚುವೇಶನ್ ಹೇಗಿತ್ತು ಅಂದರೆ, ಗೆಲುವು ಎಲ್ಲರಿಗೂ ಬೇಕಾಗಿತ್ತು, ಗೆದ್ದಾಯಿತು ಸರ್, ಜನ ಒಪ್ಕೊಂಡಿದ್ದು. ಆ ಸಿಚುವೇಶನ್ ನೆನಪು ಮಾಡ್ಕೊಳ್ಳೋದಾದ್ರೆ ಅಲ್ಲ, ಈಗ ಎಲ್ಲವನ್ನು ಇವತ್ತು ನೆನೆಸ್ಕೊಂಡ್ರೆ ಒಂಥರ ಒಳ್ಳೆ ಮೆಮೊರಿಗಳದೆಲ್ಲ. ಅಂದರೆ ನಾವೇನೋ ಈಗ ಒಂದು ಜಿಮ್ಮಲ್ಲಿ ಗಂಟೆಗಟ್ಟಲೆ ವರ್ಕೌಟ್ ಮಾಡಿದ್ಮೇಲೆ ಬಾಡಿಗೆ ಒಂದು ಶೇಪ್ ಬರುತ್ತೆ ಗೊತ್ತಾ, ಅದು ನೋಡ್ಕೊಂಡು ಮಿರರ್ ಮುಂದ್ಗಡೆ ಒಂದು ಖುಷಿ ಪಡ್ತೀವಿ ಗೊತ್ತಾ. ಅವಾಗ ನಾವು ಪಟ್ಟಿ ಶ್ರಮ ಎಲ್ಲ ಸಾರ್ಥಕ ಆಯಿತು, ತಿಂಗಳಾನ್ಗಟ್ಟಲೆ ನಾವು ವರ್ಕೌಟ್ ಮಾಡಿದೆ, ಬಾಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಗುರು ಅಂತ ಅನ್ಸುತ್ತೆ ಗೊತ್ತಾ. ಅಷ್ಟೇ ಖುಷಿ ಆಗೋದು ನಾವು ಮಾಡಿದ ಶ್ರಮಗಳೆಲ್ಲ ಸಾರ್ಥಕ ಆದಾಗ. ಅಂದ್ರೆ ನಾವು ಅಷ್ಟು ವರ್ಷ ಒಂದು ಜರ್ನಿ ಮಾಡ್ತಾ ಕಷ್ಟಪಡ್ಕೊಂಡು ಬರ್ತಾ ಇರ್ತೀವಲ್ಲ, ಒಂದೊಂದೇ ಹಂತ, ಒಂದೊಂದೇ ಮೆಟ್ಲುಗಳನ್ನ ತಳ್ಳಿ 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 ಮೇಲ್ಗಡೆ ಬರ್ತಾ ಇರ್ತೀವಲ್ಲ, ಅದು ಎಲ್ಲ ಒಂದು ಒಳ್ಳೆ ಮೆಮೊರಿಗಳವೆಲ್ಲ ನಮ್ಮ ಲೈಫಲ್ಲಿ. ಆ್ಯಂಡ್ ನಾನು ಯಾವತ್ತೂ ಅಂದರೆ ಸಕ್ಸಸ್ಸು, ಫೇಲ್ಯೂರು, ಈ ಸಿನಿಮಾ ಗೆದ್ದಾಯ್ತು, ಇನ್ನೇನೋ ನಾನು ಆಗ್ಬಿಟ್ಟೆ, ಅದು ಯಾವುದು ನನಗೆ ಅನ್ಸಲ್ಲ. ನನಗೆ ಯಾವಾಗ ನಾನು ಪ್ರತಿ ಸಲ ನಾನು ಏನೋ ನನ್ನ ಸಾಮಾನ್ಯ ಮನುಷ್ಯನ ಥರನೇ ನನಗೆ ಫೀಲ್ ಆಗೋದು. ನನಗೆ ಯಾವತ್ತು ನಾನು ಹೀರೋ ಅಂತ ಅನ್ಸೇ ಇಲ್ಲ. ಅಂದರೆ ನಾನೇನೋ ಹೀರೋ ನಾನು, ಅಥವಾ ನಾನು ಹಿಂಗಿರ್ಬೇಕು ಹಂಗಿರ್ಬೇಕು, ಏನೋ ಈ ಥರನೇ ಬಟ್ಟೆ ಹಾಕೋಬೇಕು, ಹಿಂಗೆ ಕೂತ್ಕೋಬೇಕು, ಈ ಕಾರಲ್ಲೇ ಓಡಾಡಬೇಕು, ಹಿಂಗೆ ಬದುಕಬೇಕು, ಅದು ಯಾವುದೂ ಇಲ್ಲ. ಒಂದು ಒಳ್ಳೆ ಬದುಕು, ಒಂದು ನೆಮ್ಮದಿಯಾಗಿರೋ ಬದುಕು, ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ಸ್ನೇಹಿತರಿಗೆ ಸ್ನೇಹಿತ ಆಗಿ, ಫ್ರೆಂಡ್ಸ್ ಆಗಿ, ಸಿನಿಮಾ ನೋಡುವಂಥ ನನ್ನ ಎಲ್ಲ ಅಭಿಮಾನಿಗಳಿಗೂ ಫ್ರೆಂಡ್ ಆಗಿ, ಮನೆಗೆ ಮಗ ಆಗಿ ನಾರ್ಮಲ್ ಆಗಿರೋದಕ್ಕೆ ಬಯಸೋದು ನಾನು. ಅಂದ್ರೆ ಐ ಕಾಂಟ್, ಅಂದ್ರೆ ಮಾಡೋ ಪಾತ್ರಗಳು ಹೀರೋ ಆಗಿರ್ತವೆ. ಓಕೆ. ಅದೇ ನಾವು ಹೀರೋ ಅನ್ನೋದಕ್ಕಿಂತ ಮಾಡೋ ಪಾತ್ರಗಳು ನಗಿಸ್ತವೆ, ಮಾಡೋ ಪಾತ್ರಗಳು ಹೀರೋಯಿಸಮ್ ಆಗಿರ್ತವೆ. ಹೀರೋ ಅಂತ ಕಲ್ಪನೆ ಅದು. ಆಮೇಲೆ ಹೀರೋ ಅಂತ ಕರೆಯೋದಾರೆ ಜನ. ಹೌದು, ಜನ ಕರೆದ್ರೆ ಮಾತ್ರ ನಾವು ಹೀರೋ. ಆಮೇಲೆ ಯಾರು ಹೀರೋ ಆದ್ರೂ ಯಾರು ಏನೇ ಆದ್ರೂ ಎಲ್ಲ ಮನುಷ್ಯರಲ್ವ ಫೈನಲಿ. ಮನುಷ್ಯನೇ. ನಾವು ತಿನ್ನೋದು ಅದೇ ಅನ್ನ, ಹೀರೋ ತಿನ್ನೋದು ಅದೇ ಅನ್ನ, ಎಲ್ಲರೂ ಅದೇ ಬದುಕಬೇಕು, ನಾವೆಲ್ಲರೂ ಅದೇ ಬದುಕಬೇಕು. ಸ್ವಲ್ಪ ಜಾಸ್ತಿ ದುಡ್ಡಿರೋರು ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ಬೋದು, ಇಲ್ದಿರೋರು ಫ್ಲೈಟಲ್ಲಿ ಹೋಗ್ಬೋದು, ಅದು ಇಲ್ದಿರೋರು ಕಾರಲ್ಲಿ ಹೋಗ್ಬೋದು, ಅದು ಇಲ್ದಿರೋರು ಬಸ್ಸಲ್ಲಿ ಇರ್ಬೋದು. ಎಲ್ಲ ಸೇರೋದು ಒಂದೇ ಏನೋ ಗುರಿ, ಒಂದೇ ಸ್ಥಳ, ಎಲ್ಲ ಒಂದೇ ಸ್ಥಳ. ಹಂಗಾಗಿ ಏನಂದ್ರೆ ಎಷ್ಟು ಚೆನ್ನಾಗಿರಕ್ಕೆ ಸಾಧ್ಯ ಆಗುತ್ತೆ ಎಲ್ಲರ ಜೊತೆಗೆ ಚೆನ್ನಾಗಿರೋದು ಅಷ್ಟೇ. ಎಷ್ಟು ಚೆನ್ನಾಗಿರಕ್ಕೆ ಸಾಧ್ಯನೋ ಎಲ್ಲರ ಜೊತೆಗೂ ಅಷ್ಟು ಚೆನ್ನಾಗಿದ್ಬಿಡೋದು. ಓಕೆ. ಈ ಸ್ನೇಹ ನೋಡಿದ್ಮೇಲೆ ನನಗೆ ನಿಮ್ಮ ಸ್ನೇಹ ನೆನಪಾಗ್ತಾ ಇದೆ. ವೆಂಕಟ ಅವ್ರ ಜೊತೆ ಕಬ್ಬಿನ ಗದ್ದೆ ನೋಡಿದ ತಕ್ಷಣ ನೆನಪಾಯ್ತು ನನಗೆ. ಯಶು ತುಂಬಾ ಪ್ರಾಕ್ಟಿಕಲ್ ಅಂಡ್ ತುಂಬಾ ನೇರವಾದ ವ್ಯಕ್ತಿ. ಅವನು ಯಾವಾಗಲೂ ಹಂಗೇನೆ. ನಾನು ಅವನು ಜಾಸ್ತಿ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ದು ನೋಡಿಲ್ಲ. ನಾನು ವರ್ಷಾನುಗಟ್ಟಲೆ ಟೈಮ್ ಕಳೆದಿದ್ದೀನಿ ಜೊತೆಗೆ. ಆ್ಯಂಡ್ ಅವನಾಯ್ತು, ಅವ್ನ ಕೆಲಸ ಆಯಿತು, ಅವ್ನ ಕೆಲಸಗಳ ಮುಖಾಂತರನೇ ಉತ್ತರ ಕೊಟ್ಟಿದ್ದಾನೆ. ಆ್ಯಂಡ್ ಅವನ ಕೆಲಸನ ಯಾವತ್ತೂ ಬಿಡ್ದಂಗೆ, ಆ ಕಡೆ ಈ ಕಡೆ ನೋಡ್ದಂಗೆ, ಕೋಡಿಂಗ್ ಹಾಕ್ಕೊಂಡು, ಅದೇನೋ ಕುದುರೆಗೆ ಇದನ್ನ ಹಾಕ್ತಾರಲ್ಲ ಹಂಗೆ ಹಾಕ್ಕೊಂಡು ರನ್ ಮಾಡ್ತಾರೆ. ಅವನು ಆ ಕೆಲಸನ ಪ್ರೀತಿಸೋದ್ರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಟಾಕ್ಸಿಕ್ ಟೀಸರ್ ನೋಡೋದಾಗಲಿ, ಆ್ಯಂಡ್ ಟಾಕ್ಸಿಕ್ನ ತೊಗೊಂಡು ಹೋಗ್ತಾರ ಲೆವೆಲ್ ಆಗಲಿ, ಅದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅನ್ನೋದಾಗಲಿ. ಬಹುಶಃ ಅವತ್ತು KGF ಬಂದಾಗ ಬಹುಶಃ ಯಾರೂ ನಂಬಿರಲ್ಲ ಈ KGF ಪ್ಯಾನ್ ಇಂಡಿಯಾ ಆಗುತ್ತಾ ಅಂತ. ಹಂಗೆ ಒಂದು ಕನಸನ್ನ ಹಿಂಗೆ ಓಪನ್ ಮಾಡ್ಬೋದು, ಓಕೆ, ಒಂದು ಡ್ರೀಮ್ ಡೋರ್ನ ಹಿಂಗೆ ತೆಗಿಬೋದು ಅಂತ ಇಡೀ ಕರ್ನಾಟಕ ಇಂಡಸ್ಟ್ರಿನೇ ಪ್ರೌಡ್ ಫೀಲ್ ಮಾಡೋ ಥರ ಮಾಡಿದ ಗೆಳೆಯ ಯಶ್. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಯಾವಾಗಲೂ ಹೆಮ್ಮೆ ಇದೆ, ಇವತ್ತು ಅಷ್ಟೇ. ಆ್ಯಂಡ್ ನಂದು ಅವನದು 2 ಸಿನಿಮಾಗಳು ಒಂದೇ ಮಂತಲ್ಲಿ ಬರ್ತಾ ಇದೆ. ಆ್ಯಂಡ್ ನಂದು 7ನೇ ತಾರೀಕು ಬರ್ತಾ ಇದೆ, ಅವನದು 26ಕ್ಕೆ ಬರ್ತಾ ಇದೆ. ವೆಂಕಟ, ಸತೀಶ, ವಾಟ್ಲೆ ಸತೀಶ ಇಬ್ರು ಒಟ್ಟಿಗೆ ಬರ್ತಾವೆ. ಅದೇ ಸರ್, ಈಗ ವೆಂಕಟ ಒಂದು ಲೆವೆಲಲ್ಲಿ ಹೇಳ್ಬಿಟ್ಟವ್ರ ಒಂದು ಡೈಲಾಗು. ಈಗ ಸತೀಶ್ ಅದನ್ನ ಹೆಂಗೆ ಹೇಳ್ತಾನೆ ಅನ್ನೋ ಕ್ಯೂರಿಯಾಸಿಟಿ ನಂಗೆ. ಯಾವುದನ್ನ? ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟೊಟ್ಟಾಗಿ ಬರ್ತೀರಾ ಅಂತ. ಸತೀಶ್ ಅಯೋಗ್ಯನಾಗಿ ಹೇಗೆ ಹೇಳ್ತಾರೆ? ನಾವು ಡ್ರಾಮಾದಲ್ಲೇ ಹೇಳಿದೀವಿ. ಏನ್ ಹೇಳಿದೀವಿ ಗೊತ್ತಾ? ಅಂಬರೀಷ್ ಅಣ್ಣ ಒಂದ್ ಮಾತು ಕೇಳ್ತಾರೆ, ಏಯ್ ನೀನು ಲೇಡೀಸ್ ಸವಾಸ ಮಾಡಿದ್ರೆ ಉತ್ತರ ಆಗಲ್ಲ ಆಯ್ತಾ? ನಾನು ಅಲ್ಲೇ ಹೇಳ್ಬಿಡ್ತೀನಿ ಕೌಂಟ್ರು, ಅಣ್ಣ ಲೇಡೀಸ್ ಇಲ್ಲ ಅಂದ್ರೆ ಬದುಕೆ ಬೇಡ ಕಣ ಅಂತ. ಆಯ್ತಾ? ಆ ಕ್ಯೂರಿಯಾಸಿಟಿ ಇದೆ ಸರ್. ಕಬ್ಬನ್ಗದೆ ಫೋನ್ ಮಾಡಿ ಒಂದು ಕೆಂದಳೀರ್ ಬಿಡ್ತದೆ, ಇನ್ನೊಂದು ಹಸಿಳೀರ್ ಬಿಡ್ತದೆ, ಸೀದಾ ಬಂದ್ರೆ ಚೆಂಡು ಸ್ಮೆಲ್ ಬರ್ತದೆ, ಅಲ್ಲಿಗೆ ಬಾ ಹೇಳ್ತೀನಿ ಅಂದವ್ರು ನಾವು. ಆಯ್ತಾ? ನಮ್ ಕ್ಯಾರೆಕ್ಟರ್
ಆ ಕ್ಯಾರೆಕ್ಟರ್ ಎಲ್ಲ ಒಂದೇ ತರ ಕ್ಯಾರೆಕ್ಟರ್ಗಳು. ಅದನ್ನ ಹೆಂಗ್ ಹೇಳ್ತೀರಾ? ಒಬ್ಬೊಬ್ರು ಬಂದ್ರು ಒಟ್ಟಿಗೆ ಬಂದ್ರು ಎಲ್ಲ ಒಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಸ್ವಲ್ಪ ಆರಾಮಾಗಿ ಬನ್ನಿ, ಆರಾಮಾಗಿ ಬನ್ನಿ. ನೋಡ್ಕೊಂಡು ನೀವೇ ಡಿಸೈಡ್ ಮಾಡ್ಕೊಂಡ್ ಬನ್ನಿ. ಓಕೆ, ನೈಸ್. ಅಯೋಗ್ಯದಲ್ಲಿ ನಾನು ನೋಡ್ದಂಗೆ ಆ ತಾಯಿ ಪಾತ್ರ ಐತಲ್ಲ ಸರ್, ಆ ಅಜ್ಜಿ ಪಾತ್ರ, ಆ ಒಂದು ಓಟು, ಆ ಎಮೋಷನ್ನ ಹಿಡ್ಕೊಂಡು ಇಡೀ ಜನರನ್ನ ಕಣ್ಣೀರು ಹಾಕಿಸ್ಕೊಂಡು ಕಳಿಸ್ತೀರಾ, ಅಷ್ಟು ನಗಿಸ್ತೀರಾ, ಅಷ್ಟೇ ತಾಯಿ ಅಂತ ನಾವು ಕೊಡ್ತೀರಾ. ಅಯೋಗ್ಯ 2 ಅಲ್ಲಿ ಈ ರೀತಿಯ ಭಾವನೆಯನ್ನು ತುಂಬುವಂತ ಕ್ಯಾರೆಕ್ಟರ್ ಯಾವುದು? ಅಲ್ಲ, ಇದೊಂದು ನಾಟ್ ಓನ್ಲಿ ಇದು ನಾನು ಹೇಳಕ್ ಇಷ್ಟಪಡ್ತೀನಿ, ಬರೀ ಕಾಮಿಡಿ ಸಿನಿಮಾ ಅಲ್ಲ ಇದು. ಅಂದ್ರೆ ನೀವು ಲಾಸ್ಟ್ ಟೈಮ್ ನೋಡೋದಾಗಲೂ ಅಷ್ಟೇ, ಬರೀ ಕಾಮಿಡಿ ಅಲ್ಲ, ಹೌದು. ಒಂದು ಪೊಲಿಟಿಕಲ್ ತುಂಬಾ ಗಂಭೀರವಾದ ವಿಚಾರಗಳನ್ನ ಇಟ್ಕೊಂಡು ಅದನ್ನ ಹ್ಯೂಮರ್ ಮಾಡ್ತಾ ಹೋಗಿರೋದು. ಅಂದ್ರೆ ಸಾಕಷ್ಟು ಗಂಭೀರ ವಿಚಾರಗಳು. ಅಂದ್ರೆ ಗ್ರಾಮ ಪಂಚಾಯತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಒಬ್ಬ ಸದಸ್ಯನ ಕೈಲಿ ಎಷ್ಟು ಪವರ್ ಇರುತ್ತೆ, ಒಂದು ಊರು ಉದ್ಧಾರ ಮಾಡೋದಕ್ಕೆ ಒಬ್ಬ ಮನುಷ್ಯನಿಂದ ಎಷ್ಟು ಸಾಧ್ಯ ಆಗುತ್ತೆ, ಒಬ್ಬ ಮನುಷ್ಯ ಬದಲಾದ್ರೆ ಎಷ್ಟೆಲ್ಲ ಬದಲಾಗುತ್ತೆ. ನಾನು ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ತಮಿಳುನಾಡಲ್ಲಿ ಎಲ್ಲಾ ಸ್ಲಮ್ಗಳನ್ನು ಕ್ಲಿಯರ್ ಮಾಡಿ ಅಷ್ಟು ಜನರಿಗೆ ಒಂದು ಹೊಸ ಮನೆ ಕಟ್ಕೊಟ್ಟಿರೋದನ್ನ ಒಂದು ವಿಡಿಯೋ ನೋಡಿದೆ ನಾನು. ಇಡೀ ಊರ್ನೇ ಕ್ಲೀನ್ ಮಾಡಿ ಇಡೀ ಊರಿಗೆ ಪ್ರತಿಯೊಬ್ಬರಿಗೂ ಹೊಸ ಮನೆ. ಹಂಗೆ ಗ್ರಾಮ ಪಂಚಾಯತಿ ಅಂತಂದ್ರೆ ಅಷ್ಟು ಪವರ್ ಇರುವಂತ ಒಂದು ಸ್ಥಾನ ಅದು. ಇಡೀ ಊರಲ್ಲಿ ಕೂತ್ಕೊಂಡು ಒಬ್ಬ MLA MP ನ ಊರೊಳಗಡೆ ಕರ್ಸ್ಕೋಬಹುದು. ಅಷ್ಟು ಪವರ್, ಅಷ್ಟು ತಾಕತ್ತು ಹಳ್ಳಿಗಳ ಗ್ರಾಮ ಪಂಚಾಯತಿಗಳಿಗೆ ಇದೆ. ಅದನ್ನ ಬಳಸ್ಕೋಬೇಕು, ಕೆಲಸ ತೆಗಿಬೇಕು, ಅದಾಗಬೇಕು. ಅಂತ ಗಂಭೀರ ವಿಷಯಗಳನ್ನ ನಾವು ಅಯೋಗ್ಯ 1 ಹೇಳಿದ್ವಿ, 2 ಹೇಳ್ತಾ ಇದೀವಿ. ಕಂಟಿನ್ಯೂಟಿ ಆಗ್ತಾ ಇದೆ. ಅದು ಹೇಗೆ ಫೈಟ್ ಮಾಡ್ತಾನೆ, ಹೇಗೆ ಇಡೀ ಊರಿಗೋಸ್ಕರ ಅವ್ನು ಫೈಟ್ ಮಾಡ್ತಾನೆ ಅನ್ನೋದೇ ಕತೆನ ಹೇಗೆ ಹೊಸದಾಗಿ ಪ್ರೆಸೆಂಟ್ ಮಾಡಿದೀವಿ ಅನ್ನೋದು ಇಲ್ಲಿ ಹೊಸ ವಿಷಯ. ಬಿಟ್ರೆ ಕತೆ ಒಳಗಡೆ ಏನೋ ತುಂಬಾ ಹೊಸದಿದೆ, ಕತೆ ಒಳಗಡೆ ಏನೋ ನಾವು ಹೇಳ್ಬಾರ್ದು ಹೇಳ್ಬಿಟ್ಟಿದೀವಿ ಅಂತೆಲ್ಲ ಇಲ್ಲ. ಅಯೋಗ್ಯ 1 ಹೆಂಗ್ ನೋಡಿದಿರೋ ನೀವು, 2 ಹಂಗೇನೆ. ಎಕ್ಸ್ಟ್ರಾರ್ಡಿನರಿ ಮನರಂಜನೆ, ನಗಿಸ್ತಾನೆ ವಿಷಯಗಳನ್ನ ವಿಷಯಗಳನ್ನ ಹೇಳಿ, ಸಾಕಷ್ಟು ಗಂಭೀರ ವಿಷಯಗಳನ್ನ. ನೀವು ಚಾರ್ಲಿ ಚಾಪ್ಲಿನ್ ಸಿನಿಮಾಗಳೆಲ್ಲ ನೋಡಿದ್ರೆ ನಗಸ್ತಾ ಎಷ್ಟು ಎಮೋಷನ್ ಮಾಡ್ತಾರ. ಹಾಗೇನೆ ಸರ್, ಈಗ ಒಂದು ಗಾದೆನ ಹೇಳ್ತಾ ಹೋಗ್ತೀನಿ, ನಾನು ಅರ್ಧ ಹೇಳ್ತೀನಿ ಗಾದೆನ, ನೀವು ಫುಲ್ಫಿಲ್ ಮಾಡಿ. ಆ ಗಾದೆಗೆ ಸಂಬಂಧಪಟ್ಟಿದ್ದ ಕ್ಯಾರೆಕ್ಟರ್ ಏನಾರು ನಿಮ್ಮ ಅಯೋಗ್ಯ 2 ಅಲ್ಲಿ ಇದೆಯಾ ಅಂತ ಹೇಳ್ಬೋದು. ಬೇಲಿನೇ ಇದ್ದು ಹೊಲ ಮೇಯ್ದಂಗೆ, ನಮ್ಮ ರವಿಶಂಕರ್ ಬಚ್ಚೇಗೌಡ, ಬೇಲಿನೇ ಇದ್ದು ಹೊಲ ಮೇಯ್ದು. ನೈಸ್, ಸೂಪರ್. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು, ನಾನೇ ಸಿದ್ಧ. ಎಲ್ರದ್ದು ಜಗಳದಲ್ಲಿ, ಅಮ್ಮನ ಜಗಳದಲ್ಲಿ, ಎಲ್ಲರ ಜಗಳದಲ್ಲಿ ಕೂಸ್ ಪಡುವಾಗಿದ್ದು ನಾನೇ. ಓಕೆ, ನಾನೇ ಎಲ್ಲ ಓದ್ಬಿಟ್ಟು ಇಲ್ಲ ಬೇಡ, ಮಿಸ್ ಆಯ್ತು. ಅಲ್ಲ, ಕಟ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ. ಹೌದಾ? ಒಲಿದರೆ ನಾರಿ, ಮುನಿದರೆ ಮಾರಿ. ಅಕ್ಕನೇ ನಂದಿನಿ ಪಕ್ಕನ ನಾವೇ ಹೇಳ್ತಾ ಇಲ್ವಾ? ಹೇಳ್ತಿಲ್ವಾ? ಕೇಳಿದ್ರೆ ನಂದಿನಿ ಕ್ಯಾರೆಕ್ಟರ್ ಅಂತಾನೆ, ಅದೇ ತಾನೆ ಅದನ್ನೇ ತೋರಿಸಿರೋದಲ್ವ ನಾವು. ಯಾಕೆ ಅಂದ್ರೆ ಎಲ್ಲೋ ಕೇಳ್ಪಟ್ಟೆ, ಒಂದು ಡೈಲಾಗ್ ಇದೆಯಂತೆ, ನನಗೂ ಗೊತ್ತಿಲ್ಲ, ಕೇಳ್ಪಟ್ರೆ ಯಾರೋ ಹೇಳಿದ್ದು. ಮದ್ವೆ ಆದ್ರೆ ಜವಾಬ್ದಾರಿ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಮದ್ವೆ ಮಾಡಿದ್ರೆ ಜವಾಬ್ದಾರಿ ಬರ್ಲಿಲ್ಲ, ಏನಿಲ್ಲ ಅಂತ. ನಿಮಗೆ ಬೈಯೋ ಕ್ಯಾರೆಕ್ಟರ್ ಇದೆಯಂತೆ, ತುಂಬಾ ರಫ್ ಆಗಿದೆಯಂತೆ. ಯಾರು ಬೈಯೋದು? ಯಾರು ಹೇಳಿದ್ದು? ಅಕ್ಕ ಸತೀಶ್ ಕ್ಯಾರೆಕ್ಟರ್, ಸತೀಶಣ್ಣ. ಯಾವ ಪಿಕ್ಚರ್? ಅವ್ರ ಪರ್ಸನಲ್ ವಿಚಾರ ನಮ್ಗೆಲ್ಲ ಬೇಡ ಬಿಡುಗು. ಪರ್ಸನಲ್ ವಿಷಯ ನಮ್ಗೆ ಯಾಕೆ? ಅವ್ರವ್ರು ಬೈಕೊಂತಾರೆ, ಹೆಂಗೋ ಸುಮ್ಮನೆ. ಅವ್ರ ಜವಾಬ್ದಾರಿ ಅವ್ರ ಗಂಡಂದು ಅವ್ರ ಹೆಂಡತಿ, ನಮ್ಗೆ ನಾವ್ಯಾಕೆ ಮಾತಾಡೋಣ ಅಂತ ಬೇರೆ ವಿಚಾರ ಎಲ್ಲ ಬೇಡ. ನೆಕ್ಸ್ಟ್ ಹೇಳಿ. ಇರ್ಲಿ, ಬನ್ನಿ ನೋಡೋಣ. ಅಖಾಡದಲ್ಲಿ ಈಗ 7ನೇ ತಾರೀಕು ಬಂದಾಗ ಯಾರು ಬೈತಾರೆ, ಏನ್ ಬೈತಾರೆ ಅಂತ ನೋಡೋಣ. ಬರ್ಲಿ ನಂದಿನಿ, ಬರ್ಲಿ ಸಿದ್ದೇಗೌಡ ಎದುರಿಸಕ್ ರೆಡಿ ಆಗೋನೆ. ಈಗಿನ ಟ್ರೆಂಡಿಂಗ್ ಗಾದೆ ಸರ್, ಅಂದ್ರೆ ಈಗೀಗ ರೀಲ್ಸ್ ಗಳಲ್ಲಿ ಬರ್ತಾ ಇರೋದು ಇದು. 4 ಜನ ಕುಡುಕರ ಮಧ್ಯೆ ಇದ್ರೆ ನಾನು ಕುಡುಕ ಅಂತೆ, 4 ಜನ ಬಿಸ್ನೆಸ್ ಮ್ಯಾನ್ ಮಧ್ಯೆ ಇದ್ರೆ ನಾನು ಬಿಸ್ನೆಸ್ ಮ್ಯಾನ್ ಅಂತೆ, 4 ಜನ ವ್ಯವಹಾರಸ್ಥರ ಮಧ್ಯೆ ಇದ್ರೆ ನಾನು ವ್ಯವಹಾರಸ್ಥ ಅಂತೆ, 4 ಜನ ಲೋಫರ್ಗಳ ಮಧ್ಯೆ ಇದ್ರೆ ನಾನು ಲೋಫರ್. ಇಲ್ಲ, ಅವರಲ್ಲಿ ಇಬ್ರು ಅಂದ್ರೆ ಯೋಗ್ಯರಾಗಿದ್ದವರು ಅಯೋಗ್ಯ ಅಂತ ಕರೆಸ್ಕೊಳ್ಳೋಕೆ ಕಾರಣ ಇವರಿಬ್ರ. ಹೌದು, ಅಂದ್ರೆ ಇಲ್ಲ ಆಕ್ಚುಲಿ ಅಂದ್ರೆ ಟೈಟ್ಲ್ 3 ಜನಕ್ಕೆ ಸೂಟ್ ಆಗುತ್ತೆ. 3ಗೆ ಕರೆಕ್ಟ್ ಆಯ್ತದೆ. ಅಯೋಗ್ಯ 1 2 3 ಮಾಡಿದಾಗ ಕರೆಕ್ಟ್ ಆಗಿರುತ್ತೆ. ಅಯೋಗ್ಯ 3 ಅಂದಾಗ 1 2 3 ಅಂತ 3 ಜನ ಅಂತವ್ರೆ. 3 ಜನ ಅಂತ ಏನ್ ಹೇಳಿದ್ರು ಓಕೆ. ಎತ್ತಗೆ ಅಂದ್ರೆ ಎತ್ತಗೆ, ಅತ್ತಗೆ ಅಂದ್ರೆ ಅತ್ತಗೆ. ಇದೇ ಕ್ವಾಟ್ಲೆ, ಇದೇ ಕಂಟಿನ್ಯೂ ಆಗ್ತಾ ಅನ್ಬಿಡೋದು ಅಷ್ಟೇ. ಫುಲ್ ಡಬಲ್ ಧಮಾಕ. ಎಸ್, ಆವಾಗ ಬ್ಯಾಚುಲರ್ ಸಿಗಿದ್ದವ್ರು ನೋಡಿದ್ವಿ, ಆಗ್ಲೇ ಅಲ್ಲಿ ಮಾತಾಡ್ತಾ ಹೇಳ್ತೀವಿ. ಮದುವೆ ಆದ್ಮೇಲೆ ಇಲ್ಲ ಸರ್, ಆಗಿಲ್ಲ ಸರ್. ಆಗ್ಲಿ, ಸಿನಿಮಾ ಮುಗಿಯಷ್ಟಲ್ಲ. ಬ್ಯಾಚುಲರ್ ಇದ್ದಾಗ ನೋಡಿ ಇಂಟ್ರೋ ನೋಡ್ಬಿಟ್ಟು ಯಾರ ಕಳಕಂಗಿರ ಕಳಕ್ ಬಿಡಿ, ಚೆನ್ನಾಗ್ ಮಾಡ್ತವ್ರೆ. ನೀವೇ ಯಾಕೆ? ಆಯ್ತು ಸರ್, ಜವಾಬ್ದಾರಿ ಜಾಸ್ತಿ ಇದೆ. ನೋಡ್ಕೋಬೇಕು, ಹೆಣ್ತಿರ್ನು ಅಲ್ಲ, ಒಬ್ಬೊಬ್ರು ಹೆಣ್ತಿರು ಬಹುವಚನ. ಹಂಗ ಹೆಣ್ತಿರ್ನು ನೋಡ್ಕೋಬೇಕು ಒಂದ್ ಕಡೆ, ಇನ್ನೊಂದ್ ಕಡೆ ಊರ್ನು ನೋಡ್ಕೋಬೇಕು. ನಿಮ್ ಮೇಲೆ ಭಾರಿ ಭಾರ ಬಿದ್ದಿರುತ್ತೆ ಹೆಗ್ಲ ಮೇಲೆ. ಹೇಗಿತ್ತು ಸರ್ ಸಿನಿಮಾ? ಸಿಕ್ಕಾಪಟ್ಟೆ ಅವ್ರ ಭಾರತ ಬಗ್ಗೆ ಕೇಳ್ತಾರೆ. ತುಂಬಾ ಪೇನ್, ಇದು ತುಂಬಾ ಪೇನ್. ಎಷ್ಟು ಅಂದ್ರೆ ನೊಗಾವತ್ತಕ್ಕಿತ್ತು.
ಈ ಮಗನ ಹೋಗ ಬರ್ತದ. ಅಂದ್ರೆ ಇಬ್ರು ಜೋಡೆತ್ ಮಧ್ಯೆ ಒಬ್ರು ಹೊಲ ಉಳ್ಳವ್ರು ಅಂತ ಆಯ್ತಂಗೆ ಅದು. ನಡ್ಸ್ಕೊಂಡು ಹೋಗೋರು. ಕರ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ. ಏನ್ ಗೊತ್ತಾ, ಕೆಲವೊಂದ್ಸಲ ಹೋಯ್ತಾರ ತಲೆ ಕೆಸ್ಕೊಳಕ್ ಎತ್ಗಳನ್ನ ಹಳ್ಳಕ್ಕೆ ಗಿಳ್ಳಕ್ಕೆ ಬಿಡ್ದಂಗೆ ಓಡಿಸ್ಕೊಂಡು ಹೋಯ್ತಿರೋರು ಅಷ್ಟೇ. ಓಕೆ, ಕೊನೆಯದಾಗಿ ಸರ್, ಕೊನೆಯದಾಗಿಲ್ಲ, ಪ್ರಾರಂಭ ಆಗ್ಲಿ ಇದು 7 ಏನಿರುತ್ತೆ ಸರ್ ಆಗಸ್ಟ್ 7ರಿಂದ ನೆಕ್ಸ್ಟ್? ನೀನ್ ಎದ್ದೇಳು. ಆಮೇಲೆ ತುಂಬಾ ಖುಷಿ ಇರುತ್ತೆ. ಆಮೇಲೆ ಪಿಕ್ಚರ್ ನೋಡ್ಬಿಟ್ಟು ನೀನ್ ನನ್ಗೆ ಹೇಳು, ಆಮೇಲೆ ಹೇಳು ಹೆಂಗೈತೆ ಅಂತ ಹೇಳು. ನೀನ್ ಹೇಳಿಲ್ಲ ಅಂದ್ರೆ ನಾ ಕೇಳ್ತೀನಿ, ಅವಾಗಾದ್ರೂ ಹೇಳು. ನೀನ್ ನೋಡಿದ್ಮೇಲೆ 4 ಜನ ಕೇಳು, ಅವ್ರ 4 ಜನ ಇನ್ನೊಂದ್ 4 ಜನ ಕೇಳಿ ಹೇಳಿ. ಅದಾದ್ಮೇಲೆ ಅಯೋಗ್ಯ ಹೇಳು ರಿಲೀಸ್ ಆಯ್ತದೆ, ಅದನ್ನ ದಯವಿಟ್ಟು ಎಲ್ರಿಗೂ ಹೇಳು. ನಾವ್ ಹೇಳೋಣ. ಆಗಸ್ಟ್ 7 ಅಯೋಗ್ಯ. ಏನು ಹೇಳಕ್ ಏನ್ ಗೊತ್ತಾ, ತುಂಬಾ ಎಲಿಮೆಂಟ್ಸ್ ಗಳಿಲ್ಲ. ಅಂದ್ರೆ ತುಂಬಾ ಏನೋ ನಾವು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಈ ಕತೆ ನೋಡೋದೇ ಒಂದ್ ಮಜಾ, ಈ ಹಳ್ಳಿ ನೋಡೋದೇ ಒಂದ್ ಮಜಾ, ಇಲ್ಲಿ ಬರೋ ಕ್ಯಾರೆಕ್ಟರ್ಗಳು ನೋಡೋದೇ ಒಂದ್ ಮಜಾ. ಅದೇ ಕ್ಯಾರೆಕ್ಟರ್ಗಳು, ಅದೇ ಕಂಟಿನ್ಯೂಟಿ, ಅವನ್ನೆಲ್ಲ ನೋಡ್ತಿದ್ರೆ ನಿಮ್ಗೊಂಥರ ನಿಮ್ಮ ಯಾವ್ದೋ, ಈಗ ನೀವ್ ಯಾವ ವಯಸ್ಸಲ್ಲಿ ನೋಡಿರ್ತೀರ, ಒಂದ್ 5-6 ವರ್ಷ ಕೆಳಗಡೆ ನೋಡಿರ್ತೀರಲ್ವಾ, ಅದೆಲ್ಲ ನೆನಪುಗಳಾಗ್ತವೆ. ಮತ್ತೆ ಕನೆಕ್ಟ್ ಮಾಡ್ಕೋತೀರಾ. ಅದೊಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿದ್ ನೆನಪಿರುತ್ತಲ್ಲ ನಿಮ್ಗೆ. ಮತ್ತೆ ಬಂದು ಈಗ ಯಾರೋ ನೋಡದಿರೋ ಜನರೇಷನ್ ಇರುತ್ತೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಮತ್ತೆ ಸಿನಿಮಾ ನೋಡೋದು ಒಂದು ಸೆಲೆಬ್ರೇಷನ್, ಒಂದು ಹಬ್ಬ ಅಂತ ಹೇಳ್ಬೋದು. ಇಡೀ ಸಿನಿಮಾ ನಿಮಗೆ ನಗಿಸ್ತಾನೆ ಇರುತ್ತೆ. ಥಿಯೇಟರ್ ಒಳಗಡೆ ಕೂತಿರೋರು ಕಡೆಯವರೆಗೂ ನಿಮಗೆ ಏನ್ ನಿಮ್ಗೆ ಒಂದು ಥ್ರಿಲ್ಲಿಂಗ್ ವಿಚಾರಗಳು ಕೊಡುತ್ತೋ, ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಆ ನಗು ಇರ್ಬೋದು, ಆ ಮಾತುಕತೆ ಇರ್ಬೋದು, ಎಲ್ಲವೂ ನಿಮ್ ಪಾರ್ಟ್ 1 ಏನಿತ್ತು ಆ ಪಾರ್ಟ್ 2ಗೆ ಡಬಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಡಬಲ್ ಆಗಿರುತ್ತೆ. ಚಿತ್ರಮಂದಿರಕ್ಕೆ ಬಂದೇ ನೋಡಿದ್ರೆ ಸೊ 7ನೇ ತಾರೀಕು ಬನ್ನಿ ದಯವಿಟ್ಟು. ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು. ಬನ್ನಿ. ಆಗಸ್ಟ್ 7ಕ್ಕೆ ಚಿತ್ರಮಂದಿರದಲ್ಲೇ ಸೆಲೆಬ್ರೇಟ್ ಮಾಡುವಂತ ಸಿನಿಮಾ ಇದು. ಚಿತ್ರಮಂದಿರದಲ್ಲೇ ಸೆಲೆಬ್ರೇಟ್ ಮಾಡುವಂತ ಹೌದು. ಓಕೆ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಯೋಗನ ಆರ್ಭಟ ಅಧಿಕಾರ ಹೇಗಿರುತ್ತೆ ಅಂತ ನಾನು ಕೂತ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ನೀನ್ ಹೆಂಗ್ ಹೇಳ್ತಾ ಇದೀಯ ಅಂತಂದ್ರೆ ಅದ್ ಹೆಂಗಿರುತ್ತೆ ನೋಡಿ, ನೀರಿನ ಟೈಪ್ ಹೇಳ್ತಾ ಇದೀಯ. ದಯವಿಟ್ಟು ಹಂಗೆ ಹೇಳ್ಬೇಡ. ಹೆಂಗಂದ್ರೆ ನಾವು ಕಾತರದಿಂದ ಕಾಯ್ತಾ ಇದೀವಿ. ನಾವು ಈ ಸಿನಿಮಾ ಕಾತರದಿಂದ ಕಾಯ್ತಾ ಇದೀವಿ. ಅದ್ ಹೆಂಗಿರುತ್ತೆ ಆಯ್ತು, ನೀನ್ ಬಾ ಬಾ, ನೀನು ಬಾ ಅಂದಂಗ್ ಐತೆ. ಅದ್ ಹೆಂಗ್ ಬರ್ತೀಯಪ್ಪ, ಅದ್ ಹೆಂಗ್ ರಿಲೀಸ್ ಮಾಡ್ತೀನಿ ನೋಡ್ತೀನಿ ನಾನು. ದಯವಿಟ್ಟು ಹಂಗ್ ಮಾಡ್ಬೇಡ. ನೋಡು, ನೀನ್ ಹತ್ತೇನೋ ಮರ ಹಚ್ಚಿದೀವಮ್ಮ. ಮೈಂಡ್ ಅಲ್ಲಿ ಆಯೋಗ ನೋಡು ಆಲ್ರೆಡಿ ಸಿದ್ದೇಗೌಡ ಸದಸ್ಯ ಕತೆ ಓಡ್ತಾ ಇದೆ. ಮಾಡ್ತಾನೆ ನೋಡೋಣ ಅನ್ನೋದು ತಲೆ ಓಡ್ತಾ ಇತ್ತು ನಮಗೆ. ಅಷ್ಟೇ ಅಷ್ಟೇ ಅಷ್ಟೇ. ಓಕೆ ಸರ್, ನೋಡಿ ಸಿನಿಮಾನ ಅಧಿಕಾರವನ್ನು ನೋಡ್ಬೇಕು, ತುಂಬಾ ಎಂಜಾಯ್ ಮಾಡ್ತೀರಾ ನೋಡಿ. ಎಂಜಾಯ್ ಮಾಡ್ಲೇಬೇಕು. ಥ್ಯಾಂಕ್ ಯು. Thank you so much. ಇಷ್ಟೊತ್ತು ನಮ್ಮ ಅಯೋಗ್ಯರ ಸವಾಸ ಮಾಡೋದು ಏನಾಗುತ್ತೋ ಅನ್ಕೊಂಡ್ ಬಂದೆ, ಗೊತ್ತಾಗ್ತದೆ. ತುಂಬಾ ಒಳ್ಳೆ ಖುಷಿ ಇದೆ. ಈ ಖುಷಿನ ನೀವು ಕೂಡ ಅನುಭವಿಸ್ಬೇಕು ಅಂದ್ರೆ ಆಗಸ್ಟ್ 7ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕು. ಮೊಬೈಲಿಗೋಸ್ಕರ ಕಾಯ್ಬೇಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಶೇಷ. ಡಿ ಪಿಕ್ಚರ್ನ ಫಾಲೋ ಮಾಡ್ತಾ ಇರಿ, ಇನ್ನಷ್ಟು ವಿಷಯಗಳನ್ನ ನಾವು ತಗೋಬರ್ತೀವಿ. ಆಲದ ಮರ ಐತಿ, ಇಲ್ಲೋದ್ ಕಿತ್ತಾಕ್ಬಿಡೋಣ. ನೋಡ ಬನ್ನಿ ಸರ್.